ನುಚ್ಚಿ ಕುಳಿತ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿ ಶಾಪ. ಪಂಚಾಯತಿ ಮುಂಭಾಗದಲ್ಲಿಯೇ ಬಸ್ ನಿಲ್ದಾಣ ಕುಸಿದು ಬಿದ್ರು ಕೂಡ ತಿರುಗಿ ನೋಡದ ಪಿಡಿಒ. ಎಸ್, ದೇವರು ವರ ನೀಡಿದ್ರು ಪೂಜಾರಿ ವರ ನೀಡಲು ಹಿಂದೆ ಮುಂದೆ ಮಾಡ್ತಾನೆ ಅನ್ನೋ ಗಾದೆ ಮಾತನ್ನ ನೀವು ಕೇಳೇ ಇರ್ತೀರಾ. ಅದಕ್ಕೆ ತಾಜಾ ಉದಾಹರಣೆಯೊಂದನ್ನ ಇವತ್ತು ನಾವು ನಿಮಗೆ ತೋರಿಸುತ್ತೇವೆ. ಬೈಲಹೊಂಗಲ ತಾಲೂಕಿನ ಹೊಳೆಹೊಸೂರು ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದನ್ನ ನೀವೇ ಇಲ್ಲಿ ನೋಡಿ. ಈಗ ನೀವು ನೋಡುತ್ತಿರುವ ದೃಶ್ಯಗಳು ಬೈಲಹೊಂಗಲ ತಾಲೂಕಿನ ಹೊಳೆಹೊಸೂರಿನ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿರುವ ಬಸ್ ನಿಲ್ದಾಣದ ವಾಸ್ತುಸ್ಥಿತಿ. ಪಂಚಾಯಿತಿ ಮುಂಭಾಗದಲ್ಲಿಯೇ ಬಸ್ ನಿಲ್ದಾಣ ಇದ್ರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳದ ಹಿನ್ನೆಲೆಯಲ್ಲಿ ಈಗ ಅದು ಕುಸಿದು ಬಿದ್ದಿದೆ. ಇಲ್ಲಿಯ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ಬಂದ್ರೆ ಅವರು ಈಗ ರಸ್ತೆಯಲ್ಲಿಯೇ ನಿಲ್ಲುವ ಸ್ಥಿತಿಯನ್ನ ಈ ಪಂಚಾಯಿತಿ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಪಂಚಾಯಿತಿ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನವನ್ನ ಈ ಬಸ್ ನಿಲ್ದಾಣ ಎತ್ತಿ ತೋರಿಸ್ತಾ ಇದೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರೋ ಪಂಚಾಯಿತಿ ಮುಂದಿನ ಬಸ್ ನಿಲ್ದಾಣಕ್ಕೆ ಈ ಸ್ಥಿತಿ ಬಂದಿದೆ ಅಂದ್ರೆ ಇನ್ನು ಗ್ರಾಮದಲ್ಲಿ ಇವರ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಮಾಡುತ್ತಾರೆ ಅನ್ನೋ ಸಹಜ ಪ್ರಶ್ನೆ ಗ್ರಾಮಸ್ಥರಲ್ಲಿ ಮೂಡ್ತಾ ಇದೆ. ಈಗಲಾದ್ರೂ ಹೊಳೆಹೊಸೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿದ್ದೆ ಕಣ್ಣಿನಿಂದ ಎಚ್ಚರಗೊಂಡು ಗ್ರಾಮಕ್ಕೆ ಸುಸಜ್ಜಿತ ಬಸ್ ನಿಲ್ದಾಣದ ನಿರ್ಮಾಣ ಮಾಡುತ್ತಾರೋ ಅಥವಾ ಅದೇ ನಿರ್ಲಕ್ಷ್ಯವನ್ನ ಮುಂದುವರಿಸುತ್ತಾರೋ ಎನ್ನುವುದನ್ನ ಕಾಯ್ದು ನೋಡಬೇಕಾಗಿದೆ. ನಿಮ್ಮ ಟಿವಿ 20 ಕನ್ನಡ ವಾಹಿನಿಯು ಬಸ್ ನಿಲ್ದಾಣ ನಿರ್ಮಾಣ ಆಗೋವರೆಗೂ ಇದರ ಹಿಂದೆ ಬಿದ್ದೇ ಇರುತ್ತೆ. ವರದಿ ನಾಗಯ್ಯ ಸೊಪ್ಪಿಮಠ್, ಟಿವಿ 20 ಕನ್ನಡ ನ್ಯೂಸ್, ಬೈಲಹೊಂಗಲ.